ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮೇಷರಾಶಿಯವರ ಡಿಸೆಂಬರ್ ತಿಂಗಳ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಈ ಮಾರ್ಗಶಿರ ಮಾಸ ಕೂಡ ಇದು. ಈ ಮಾರ್ಗಶಿರ ಮಾಸದಲ್ಲಿ ಡಿಸೆಂಬರ್ ತಿಂಗಳು ಅಮಾವಾಸ್ಯೆಯಾದ ನಂತರ ಬರ್ತಕ್ಕಂಥದ್ದು ಗುರುವಾರದಿಂದ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಏನಿದೆ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮಿಯ ಪೂಜೆ. ಲಕ್ಷ್ಮಿಯೇ ತಾನೇ ಬಂದು ಕಷ್ಟಕಾರ್ಪಣ್ಯಗಳನ್ನು ರುದ್ರನ ವೇಷದಲ್ಲಿ ಬಂದು ಈ ಒಂದು ಮಾಸದಲ್ಲಿ ಯಾರು ಗುರುವಾರಗಳಂದು ಲಕ್ಷ್ಮಿಯ ಪೂಜೆಯನ್ನು ಸಾಂಗವಾಗಿ ನೆರವೇರಿಸ್ತಾರೋ, ಆ ವ್ರತವನ್ನು, ಮಾರ್ಗಶಿರ ಲಕ್ಷ್ಮಿಯ ಪೂಜೆ ವ್ರತವನ್ನು ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಸಕಲ ಇಷ್ಟಾರ್ಥ ಸಿದ್ಧಿಯ ಜೊತೆ ಅವರ ಕಷ್ಟಕಾರ್ಪಣ್ಯಗಳು, ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಅಂತಕ್ಕಂಥದ್ದು ಅಂದರೆ ಈ ಒಂದು ಶಾಸ್ತ್ರಗಳ ಮೂಲಕ, ಪುರಾಣಗಳ ಮೂಲಕ ನಾವು ಕೇಳಿದ್ದೇವೆ. ಹಾಗೂ ಈ ಒಂದು ಮಾಸ ದೈವಿಕವಾಗಿರ್ತಕ್ಕಂಥ ಮಾಸ, ಧನುರ್ಮಾಸ ಅಂದರೆ ಸೂರ್ಯ ಸಹಿತವಾಗಿ ಧನುರ್ ರಾಶಿಗೆ ಪ್ರವೇಶವನ್ನು ತಾಳ್ತಕ್ಕಂಥದ್ದು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ. ತುಂಬ ಚಳಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಏನಪ್ಪ, ಮನಸ್ಸನ್ನು ಸದೃಢವಾಗಿಟ್ಕೋಬೇಕು, ನಿಷ್ಕಲ್ಮಶವಾಗಿಟ್ಕೋಬೇಕು, ಧ್ಯಾನಾಸಕ್ತರಾಗಿಟ್ಕೋಬೇಕು ಅಂದರೆ ಮಾರ್ಗಶಿರ ಮಾಸ ಅರ್ಥಾತ್ ಡಿಸೆಂಬರ್ ಮಾಸ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ನೋಡಿ, ನಾವು ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಂಡ್ರೆ ಏನೇ ಸಮಸ್ಯೆಗಳು ಬಂದರೂ ಸ್ವಲ್ಪ ಮಟ್ಟಿಗೆ ಸದೃಢವಾಗಿ ನಿಂತ್ಕೊಳ್ತಕ್ಕಂಥದ್ದು ಬರ್ತದೆ. ಯಾರು ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ವೋ, ತಾಳ್ಮೆಯನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ವೋ, ಖಂಡಿತವಾಗಿ ಆಪತ್ತುಗಳನ್ನು ಜಾಸ್ತಿ ಮಾಡ್ಕೊಳ್ತಾನೆ. ಇದು ಅಷ್ಟೇ ಸತ್ಯ. ಹಾಗಾಗಿ ಮನಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹರಿಬಿರಿ ಮನಸ್ಥಿತಿ ಇರತಕ್ಕಂಥ ಮನುಷ್ಯರ ಸ್ಥಿತಿಗತಿಗಳು ತಾವೇ ಆಪತ್ತುಗಳನ್ನು ತಂದುಕೊಳ್ತಕ್ಕಂಥದ್ದು ಇದ್ದೇ ಇರ್ತದೆ. ಶಿವ ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ಸಕಲ ಲೋಕವನ್ನು ಕೂಡ ಅವನು ನಿರ್ವಹಣೆಯನ್ನು ಮಾಡಬೇಕು ಅಂದರೆ ಧ್ಯಾನದ ಮೂಲಕ. ತಾನು ವಿಚಲಿತರಾಗದ ಹಾಗೆ ಯಾವಾಗ ಧ್ಯಾನವನ್ನು ಮಾಡ್ತಾನೋ ಪರಮಾತ್ಮ, ಆಗ ಅವನಿಗೆ ಎಲ್ಲವೂ ಅರಿವಿಗೆ ಬರ್ತದೆ. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಅಂತಕ್ಕಂಥ ಮನಸ್ಥಿತಿ ಅವನಲ್ಲಿ ಬರ್ತದೆ. ಪರಮಾತ್ಮನ ಲೀಲೆ ಅಂತಕ್ಕಂಥದ್ದು ಇದೇ ಉದ್ದೇಶ. ಅದಕ್ಕೋಸ್ಕರ ನಾವು ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಮನಸ್ಸನ್ನು ಸದೃಢವಾಗಿಟ್ಕೋಬೇಕು ಅಂದರೆ ಧ್ಯಾನವಿಲ್ಲದೆ ಬೇರೆ ಮಾರ್ಗವಿಲ್ಲ, ಅಷ್ಟೇ ಸತ್ಯ ಕೂಡ. ಹಾಗಾಗಿ ನಾವು ಚಂದ್ರನನ್ನು ಮನಸ್ಸನ್ನು ಅಂದರೆ ಚಂದ್ರ ಮನಸ್ಸಿಗೆ ಕಾರಕವಾದ್ದರಿಂದ ಚಂದ್ರೋ ಮನಸ್ಸೋ ಜಾತಾಹ ಅಂತ ಕೂಡ ಕರೆದ್ವಿ. ಹಾಗಾಗಿ ತಾವು ಭಾಳ ವಿಶೇಷವಾಗಿ ನಾವು ಧ್ಯಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈಗ ಸೂರ್ಯನಾರಾಯಣನೇ ಅಂದರೆ ಸೂರ್ಯಗ್ರಹನೇ ಗ್ರಹಗಳ ರಾಜನಾಗಿರ್ತಕ್ಕಂಥದ್ದೇ ಧನುರ್ಮಾಸ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಒಂದು ರಾಜ. ಆ ರಾಜನೇ ಪೂಜೆಯಲ್ಲಿರಬೇಕಾದ್ರೆ ಶುಭ ಕಾರ್ಯಗಳು ನಿಷಿದ್ಧ ಅಂತ ಕೂಡ ಮಾಡೋದು. ಹಾಗಾಗಿ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮುಂದೂಡಲ್ಪಟ್ಟಂತೆ ಪೂಜೆಗೆ ಪ್ರಶಸ್ತವಾಗಿರ್ತಕ್ಕಂಥ ಮಾಸ ಅಂತ. ವೈಯಕ್ತಿಕವಾಗಿ ನಾವು ಜಾತಕದ ಮೂಲಕ ನೋಡೋದಾದರೆ ಮೇಷರಾಶಿ ಮೇಷಲಗ್ನದವ್ರಿಗೆ ಈ ಒಂದು ಮಾರ್ಗಶಿರ ಮಾಸ ಅರ್ಥಾತ್ ಡಿಸೆಂಬರ್ ಮಾಸ ಹೇಗೆ ಇರ್ತದೆ, ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ನೋಡಿ, ಗುರು 5ನೇ ತಾರೀಕು ಬದಲಾವಣೆ ಆಗ್ತಾ ಇದ್ದಾನೆ, ತೃತೀಯ ಭಾವಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಚತುರ್ಥ ಭಾವದಲ್ಲಿ ಉಚ್ಚನಾಗಿದ್ದ. ನಿಮ್ಮ ಕಾರ್ಯಗಳಿಗೆ ಗುರುವಿನ ಬಲವಿತ್ತು ಅಂದರೆ ಅರ್ಥಾತ್ ಇಲ್ಲಿ ಗಜಕೇಸರಿ ಯೋಗದ ತತ್ವ. ಚತುರ್ಥ ಭಾವ ಕೇಂದ್ರ ಭಾವದಾಗಿತ್ತು, ಗುರುವಿನ ಬಲವಿತ್ತು. ಈಗ ಗುರು ತೃತೀಯ ಭಾವಕ್ಕೆ ಹೋಗ್ತಾನೆ, ಗುರು ಬಲ ಇಲ್ಲ, ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಕುಜ ನೋಡಿ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿದ್ದಾನೆ. 7ನೇ ತಾರೀಕು ಕುಜ ಸಹಿತವಾಗಿ ಬದಲಾವಣೆಯನ್ನು ತಗೊಳ್ತಾನೆ, ಅಸ್ತಂಗತನಾಗಿದ್ದಾನೆ. ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದೆ. ಬುಧ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ, ಅದು ಕೂಡ ತಾನು ತುಲಾರಾಶಿಯಿಂದ ಪದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಗಿರ್ತದೆ. ಶುಕ್ರ ಸಹಿತವಾಗಿ ವೃಶ್ಚಿಕ ರಾಶಿಯಲ್ಲಿ ಅಸ್ತಂಗತ. ಈ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿರ್ತಕ್ಕಂಥದ್ದು ಇರುತ್ತೆ.
ಅತಿ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿದ್ರೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬೀರ್ತದೆ. ಅತಿ ಎಮೋಷನಲ್ ಆಗಬೇಡಿ ಯಾವುದಕ್ಕೂ ಕೂಡ. ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಶನಿ ವಕ್ರ ತ್ಯಾಗವನ್ನು ಮಾಡ್ತದೆ. ವಕ್ರ ತ್ಯಾಗವನ್ನು ಮಾಡಿದಾಗ ಇನ್ನಷ್ಟು ಸಮಸ್ಯೆಗಳಾಗ್ತದೆ. ರಾಹು ಏಕಾದಶ ಭಾವ, ಕೇತು ಪಂಚಮ ಸ್ಥಾನ ನೋಡ್ಕೋಬೇಕು. ಸರಿಯಾಗಿ ಸಮಾಧಾನದ ಅದಕ್ಕೋಸ್ಕರ ನೀವು ಈ ಒಂದು 7ನೇ ತಾರೀಕು ಆದ ನಂತರ ರಾಶಿ ಅಧಿಪತಿ 9ರ ಸ್ಥಾನಕ್ಕೆ ಬರ್ತದೆ. 9ರ ಸ್ಥಾನ ಅರ್ಥಾತ್ ಧನುರಾಶಿ. ಈ ರಾಶಿಗೆ ಪಾದಾರ್ಪಣೆಯನ್ನು ಮೇಷರಾಶಿ ಕುಜ ಅಧಿಪತ್ಯ 9ರ ಸ್ಥಾನಕ್ಕೆ ಬಂದಾಗ ನಿಮ್ಮಲ್ಲಿ ದೈವಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ಭಾಳ ಮುಖ್ಯವಾಗಿ ತಿಳ್ಕೊಳ್ಳಿ. ಹಣಕಾಸಿನ ವಹಿವಾಟುಗಳು ಸಹಿತವಾಗಿ ಅಷ್ಟು ಉತ್ತಮತೆ ಇರಲ್ಲ. ಸರಿಯಾಗಿ ಬರ್ಬೋದು, ಸರಿಯಾಗಿ ಬರ್ದಲೇ ಇರ್ಬೋದು. 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ವ್ಯಾಪಾರ ಆಗಲಿ, ಕುಟುಂಬದಲ್ಲಿ ಕಾಳಜಿ ಸ್ವಲ್ಪ ಕಷ್ಟ ಸಾಧ್ಯ, ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಅಷ್ಟಮ ಸ್ಥಾನ ಅಸ್ತಂಗತ ಬೇರೆ ಏನಾಗ್ತದೆ, ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು ಕಾಡ್ತದೆ. ಬುಧ ಸಹಿತವಾಗಿ ತೃತೀಯ ಮತ್ತು ಷಷ್ಠಾಧಿಪತಿ ಅಷ್ಟಮ ಸ್ಥಾನ. ಸ್ವಲ್ಪ ನೀವು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಮೇಷರಾಶಿಯವರು ಸರಿಯಾಗಿ ಮನಸ್ಸನ್ನು ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಕಷ್ಟ ನಷ್ಟಗಳು ಒಂದಾಗಿ ಒಂದು ಬರ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ವಾಹನಾದಿಗಳಿಂದಾಗಿರ್ಬೋದು, ಸ್ನೇಹಿತರಿಂದಾಗಿರ್ಬೋದು, ವ್ಯಾಪಾರಗಳಿಂದಾಗಿರ್ಬೋದು, ಯಾವುದೇ ಒಂದು ಕ್ಷೇತ್ರ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಮೇಷರಾಶಿ ಭಾಳ ಮುಖ್ಯವಾಗಿ ಜಾಗರೂಕತೆ ಇರಬೇಕು. ಬಟ್ ಒನ್ ಥಿಂಗ್, ನೀವೇನಾದರೂ ಈ ರಿಸರ್ಚ್ ರಿಲೇಟೆಡ್ ಆಗಿದ್ದಾಗ, ಸೈಂಟಿಸ್ಟ್ಗಳಾಗಿದ್ದರೆ ಅಥವಾ ತಾವು ಭೂಮಿಯ ವಿಚಾರದಲ್ಲಿ ತಲ್ಲೀನತರಾಗಿದ್ದರೆ, ವ್ಯವಸಾಯಗಾರರಾಗಿದ್ದರೆ, ಎಷ್ಟು ಕಷ್ಟಗಳನ್ನು ಪಟ್ಟು ಮಾಡ್ತಕ್ಕಂಥ ಕೆಲಸಗಳಲ್ಲಿ ತಲ್ಲೀನತವಾಗಿದ್ದಾಗ ಮಾತ್ರ ಮೇಷರಾಶಿಗೆ ಅಷ್ಟದ್ರವ್ಯ ಪ್ರಾಪ್ತಿಯಾಗ್ತದೆ. ಇಲ್ಲಾಂದರೆ ಖಂಡಿತವಾಗಿ ಕಷ್ಟ ಆಗ್ತದೆ. ಒಬ್ಬೊಬ್ಬರಿಗೆ ಈ ಥರದ ಸಿಚುವೇಶನ್ಸ್, ಡೀಪ್ ಅನಾಲಿಸಿಸು, PhD ಮಾಡ್ತಾಯಿದ್ದೀನಿ ಅಥವಾ ರಿಸರ್ಚಲ್ಲಿದ್ದೀನಿ, ನಾನು MS ಮಾಡ್ತಾಯಿದ್ದೀನಿ, ಇವೆಲ್ಲ ಕ್ಷೇತ್ರ ಫಲದವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ತುಂಬ ಆಳವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು, ತಿಳ್ಕೊಳ್ಳೋದು, ಕೆದಕದು ಅಂತಾರಲ್ಲ, ಸೊ ಕೆದಕಿ ಒಳನೋಟವನ್ನು ನೋಡ್ತಕ್ಕಂಥದ್ದು ಈ ಮೇಷರಾಶಿಯವ್ರಿಗಿರ್ತಕ್ಕಂಥದ್ದು ಈ ಕ್ಷೇತ್ರ ಫಲದವ್ರಿಗಿರ್ತದೆ. ಹಾಗಾಗಿ ತಾವು ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾಗ ತಾವು ಸಮಾಧಾನ, ಇದೇ ಒಂದೇ ನಿಮಗೆ ಮೇಷರಾಶಿಯವರಿಗೆ ಸಮಾಧಾನವೇ ಪ್ರಧಾನ. ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಖಂಡಿತವಾಗಿ ನೀವು ಎಷ್ಟು ಅಂಗವಿಕಲರಿಗೆ ಕೈಲಾದ ಸಹಾಯವನ್ನು ಮಾಡ್ತೀರೋ ಅಷ್ಟು ಕೂಡ ಶನಿ ಸಂಪ್ರೀತನಾಗ್ತಾನೆ. ಜೊತೆಗೆ ಕಾರ್ಮಿಕ ವರ್ಗದವರನ್ನು ನೀವು ಒಂದು ಸಂಸ್ಥೆಯ ಒಂದು ಓನರ್ ಆಗಿದ್ದೀರಿ ಎಂದಾಗ ಕಾರ್ಮಿಕ ವರ್ಗದವರನ್ನು ಸರಿಯಾಗಿ ನೋಡಿಕೊಳ್ಳಿ. ಅವ್ರಿಗೆ ಏನು ನೀಡ್ಸ್ ಇದೆಯೋ ಅದನ್ನು ಸಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡಿ. ಅಲ್ಲಿ ಕೆಲಸ ಸುಲಲಿತವಾಗಿ ನಡೀತದೆ. ನಿಮ್ಮ ಅಧಿಕಾರನೂ ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಇಲ್ಲಿ ರಾಜಕೀಯ ವಲಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಕಂಡು ಬರ್ತದೆ. ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಆಫ್ಟರ್ ಮಧ್ಯಭಾಗದ ನಂತರ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆಯ ಸಮಯ ಬರ್ತದೆ. ಆ ಬದಲಾವಣೆಯ ಸಮಯ ಸ್ವಲ್ಪ ಸಾಂತ್ವನವನ್ನು ಕೊಡೋದು ಬಿಟ್ಟರೆ ಯಾವುದೇ ಆದಂಥ ಉತ್ಕೃಷ್ಟ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಕೆಲಸ ಕ್ಷೇತ್ರ ಬಂದಾಗ ಅಲ್ಲೂ ಕಿರಿಕಿರಿ ಇರ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿ ವರ್ಗದವರೆಗೂ ಸಹಿತವಾಗಿ ಅಷ್ಟು ಉತ್ತಮತೆಯನ್ನು ಕಾಣತಕ್ಕಂಥದ್ದು ಕಷ್ಟ. ಮೇಷರಾಶಿ ಸಮಾಧಾನವೇ ವರದಾನವಾಗಿ ಪರಿಣಾಮವನ್ನು ಬೀರ್ತದೆ. ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಏಕೈಕವಾಗಿ ಶಿವನ ಆರಾಧನೆ, ಶಿವನಿಗೆ ರುದ್ರಾಭಿಷೇಕ, ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇಡೀ ತಿಂಗಳು ಮಂತ್ರ ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಜಪವನ್ನು ಮಾಡಿ ಪ್ರತಿ ದಿವಸ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ 108 ಬಾರಿ ಓಂ ಬ್ರಹ್ಮಸ್ಪತಯೇ ನಮಃ
ಸಕಲ ಇಷ್ಟಾರ್ಥ ಸಿದ್ಧಿ ಆಗ್ತದೆ, ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಆಗ್ತದೆ, ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಆಗ್ತದೆ. ಸಾಧ್ಯವಾದಷ್ಟು ಏನಾದರೂ ಚೈಲ್ಡ್ ಬರ್ತೋ ಮತ್ತೊಂದು ಅದೆಲ್ಲ ಇತ್ತು ಗುರುಗಳೇ ಅಂತಕ್ಕಂಥವ್ರು ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅಷ್ಟು ಉತ್ತಮತೆ ಇರೋದಿಲ್ಲ. ಹಾಗೆ ಕಂಕಣ ವಿಚಾರಕ್ಕೂ ಬಂದಾಗಲೂ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ. ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಕಾಣಿಸೋದು ಕಷ್ಟವಾಗ್ತದೆ. ಸಮಾಧಾನದಿಂದ ಇದ್ದರೆ ಅದೇ ನಿಮಗೆ ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ. ಖಂಡಿತವಾಗಿ ಈ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.